ಎಷ್ಟಂದ್ರು ನಿಮ್ಮ ಅಣ್ಣಂದು ಹಾರಾಗಿ ಹಿಡಿಯೋ ಮನೆತನಲ್ವಾ? ಇನ್ನು ಮನೆ ಸರ್ವನಾಶ ಆಗಲಿ. ಕಲ್ಪನಾ, ಏನೈತೆ? ಕಲ್ಪನಾ, ಚಿಂತೆ ಮಾಡಬೇಡ, ನಾನಿದ್ದೀನಿ. ಮನೆಗೆ ಬಂದವರೆಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ರೆ ನೋವಾಗಲ್ವಾ? ಅಲ್ಲ, ಅವ್ರು ಯಾಕೆ ಇವಳನ್ನ ದೇವದಾಸಿ ದೇವದಾಸಿ ಅಂತ ಕರಿಬೇಕು? ಈ ಮನೇಲಿ ಏನೇ ಆದ್ರೂ ಅವ್ರು ಯಾಕೆ ಮಾತಾಡ್ಬೇಕು? ಅವ್ರು ಮಾತಾಡೋ ಹಾಗಿದ್ರೆ ಅವ್ರ ಮಗಳ ಬಗ್ಗೆ ಮಾತಾಡ್ಲಿ ಸಾಕು. ಅದು ಬಿಟ್ಟು ಕಲ್ಪನಾ ನೋಡು, ಅವ್ರು ಏನ್ ಬೇಕಾದ್ರೂ ಅಂದ್ಕೊಳ್ಳಿ, ನೀನ್ ಮನ್ಸಿಗೆ ಹಚ್ಕೋಬೇಡ. ನಮಗೂ ಬಾಯಿಗೆ ಬಂದಂಗೆ ಮಾತಾಡಿಲ್ವಾ? ಅದನ್ನೆಲ್ಲ ಮರ್ತ್ಬಿಡು ಕಲ್ಪನಾ. ಆ ಅರ್ಚನಾ ನಂಗೂ ಅಂದಿದ್ದಾಳೆ ಅಂದ್ಕೊಳ್ಳಿ. ನಾವು ಮಾಡಿದ್ದು ನ್ಯಾಯವಾಗೇ ಇದೆ. ನೀನು ಯಾಕೆ ಅಳ್ತೀಯಾ? ಅಳ್ಬೇಡ ಕಲ್ಪನಾ. ಇನ್ಮೇಲೆ ಯಾರು ಏನೇ ಅಂದ್ರೂ ನೀನು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅವ್ರು ನನಗೆ ಬೈದ್ರು ಅಂತ ಬೇಜಾರಿಲ್ಲ, ದೇವದಾಸಿ ಅಂದ್ರು ಅಂತನೂ ಬೇಜಾರಿಲ್ಲ. ಆದ್ರೆ ನನ್ನಿಂದ ಈ ಮನೆ ಹಾಳಾಗುತ್ತೆ ಅಂದ್ರಲ್ಲ, ಅದಕ್ಕೆ ಬೇಜಾರು. ಅವ್ರು ಹಾಳಾಗಿ ಹೋಗ್ಲಿ ಅಂದ್ರೆ ನಾವು ಹಾಳಾಗಿ ಹೋಗ್ತೀವ? ಖಂಡಿತ ಇಲ್ಲ. ಅದನ್ನ ನಿನ್ನ ಮನಸ್ಸಿಗೆ ಹಚ್ಕೋಬೇಡ. ಹಾಗಲ್ಲ, ಯಾರಾದ್ರೂ ಅಳ್ತಾ ಶಾಪ ಕೊಟ್ರೆ ಅದು ಹಾಗೆ ಆಗುತ್ತಂತೆ. ನಾನು ಈ ಮನೆಗೆ ಬಂದಿದ್ರಿಂದ ತಾನೆ ನಿಮ್ಗೆಲ್ಲ ಇಷ್ಟು ಕಷ್ಟ ಬಂದಿರೋದು. ಪಾಪ, ನನಗೆ ಒಳ್ಳೇದು ಮಾಡಕ್ ಹೋಗಿ ಅವ್ರು ಅನ್ಸ್ಕೋಬೇಕಾಯ್ತು. ನನ್ನಿಂದ ತಾನೆ ನೀವೆಲ್ಲ ಅವ್ರ ಹತ್ರ ಬಯಸ್ಕೊಂಡಿರೋದು. ಅಮ್ಮಿ ತಕ್ಕಂಗೆ ಅವ್ರು ಏನೇನೆಲ್ಲ ಅಂದ್ರು. ಛೇ, ನನ್ನ ಬಗ್ಗೆ ಚಿಂತೆ ಮಾಡಬೇಡ ಕಲ್ಪನಾ. ನ್ಯಾಯವಾಗಿ ನೀನೇ ಹರಿಗೆ ಹೆಂಡತಿ ಆಗ್ಬೇಕಾಗಿದ್ದವಳು. ಆಗಿದೆಯಾ? ನನಗೆ ಬೈಲಿ, ಪರವಾಗಿಲ್ಲ. ಆದ್ರೆ ಅರ್ಚನಾ ಅಮ್ಮ ಇಡೀ ಮನೆ ನಾಶವಾಗಿ ಹೋಗ್ಲಿ ಅಂತ ಶಾಪ ಹಾಕಿದ್ರಲ್ಲ, ನನ್ನಿಂದ ತಾನೆ. ಇಲ್ಲ ಕಲ್ಪನಾ, ಅದಕ್ಕೆಲ್ಲ ಕಾರಣ ನಾವು. ಮೊದಲೇ ನಾವು ನಮ್ಮ ಪ್ರತಿಷ್ಠೆ ಬಿಟ್ಟಿದ್ದಿದ್ರೆ, ಮೊದಲೇ ನಾವು ನಿನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ, ಮೊದಲೇ ನಾವು ನಿನ್ನ ಒಪ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ರಂಪ ರಗಳೆ ಆಗ್ತಾನೆ ಇರಲಿಲ್ಲ ಅಲ್ವಾ? ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಕಲ್ಪನಾ. ನೀವು ಹೋಗಿ, ನಾನು ಸಮಾಧಾನ ಮಾಡ್ತೀನಿ.
ಏನಾಯ್ತು ಏನಾಯ್ತು ರುಕ್ಮಿಣಿ? ಯಾಕೋ ತುಂಬ ಭಯ ಆಗ್ತಿದೆ ರೀ. ಯಾಕೆ ಭಯ? ಅರ್ಚನನ್ನು ಕಳಿಸಿದಾಯ್ತಲ್ಲ, ಇನ್ಯಾಕೆ ಭಯ? ಅದಕ್ಕೆ ನಿಮ್ಮ ಬಾವ ನಿಮ್ಮ ತಂಗಿ ಸುಮ್ಮನಿರ್ತಾರ? ಅರ್ಚನಾ ಸುಮ್ಮನಿರ್ತಾಳ? ಅವ್ರೇನ್ ಮಾಡ್ತಾರೆ? ಊರ್ ಜನರ ಮುಂದೆ ಅವ್ರ ಮದುವೆ ಆಗ್ಲೇ ಇಲ್ವಲ್ಲ. ಒಳಗೆ ಬಂದಾಗ ನೀನು ತಾಳಿ ಕಟ್ಸ್ಬಾರ್ದಾಗಿತ್ತು. ಮತ್ತೆ ಅವತ್ತು ನೀನ್ ಮಾಡಿದ್ ಸರಿ ಅಂತ ಹೇಳಿದ್ರಿ. ಸರಿ ಬಿಡು, ಇಬ್ರು ತಪ್ಪು ಮಾಡಿದ್ವಿ. ಈಗ ಅದೆಲ್ಲ ಮುಗಿದು ಹೋದ ಕತೆ ಅಂತ ಮರೆತು ಬಿಡು. ಇನ್ಮೇಲೆ ನಾವಾಯ್ತು, ನಮ್ಮ ಸಂಸಾರ, ನಮ್ಮ ಮನೆ ಅಷ್ಟೇ. ಯಾಕೋ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ ರೀ. ಸೀತಾ ನೆಲ ತಟ್ಟಿ ಶಾಪ ಹಾಕಿದ್ ನೋಡಿ ನನ್ನ ಎದೆನೇ ಒಡೆದು ಹೋಯ್ತು. ಅವಳಿಗೂ ಅನ್ಯಾಯ ಆಗಿದೆ ರೀ. ಅರ್ಚನಾಗ ನಾವು ಮೋಸ ಮಾಡಬಾರ್ದಾಗಿತ್ತು. ಅದೆಲ್ಲ ನಿಧಾನವಾಗಿ ಮಾತಾಡೋಣ. 4 ದಿನ ಆಮೇಲೆ ನಾನೇ ಒಂದಿನ ಅಲ್ಲಿಗೆ ಹೋಗಿ ಅವ್ರ ಕ್ಷಮೆ ಕೇಳ್ತೀನಿ. ಅಷ್ಟು ಚೆನ್ನಾಗಿ ಏನಾದರೂ ವ್ಯವಸ್ಥೆ ಮಾಡಿಸ್ತೀನಿ. ತುಂಬಾ ತಪ್ಪು ಮಾಡಿಬಿಟ್ವಿ. ಈ 3-4 ತಿಂಗಳಲ್ಲಿ ಒಂದಾದ ಮೇಲೊಂದರಂತೆ ಅನಿಷ್ಟಗಳು ನಮ್ಮ ಮನೇಲಿ ನಡೀತಾನೇ ಇವೆ. ಮುಂದೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಏನಾದರೂ ಹೋಮ ಪೂಜೆ ಮಾಡಿಸ್ತಾರಾಯ್ತು, ಸದ್ಯದಲ್ಲಿ ಮಾಡಿಸ್ಬಿಡು. ಸದ್ಯಗಿದ್ಯಾ ಅಂತ ಸಮಯ ಕಾಯೋದು ಬೇಡ, ನಾಳೆನೇ ಮಾಡಿಸ್ಬಿಡೋಣ. ನಾಳೆನಾ? ಹೋಮ ಎಲ್ಲ ಏನು ಬೇಕಾಗಿಲ್ಲ, ಅಚ್ಚುಕಟ್ಟಾಗಿ ಸತ್ಯನಾರಾಯಣ ಪೂಜೆ ಮಾಡಿಸೋಣ. ಅದೊಂದಾಗ್ಬಿಟ್ರೆ ನನ್ನ ಮನಸ್ಸಿಗೂ ನೆಮ್ಮದಿ. ಸರಿ ಬಿಡು, ನಾಳೆನೇ ಪುರೋಹಿತರಿಗೆ ಹೇಳಿ ಕಳಿಸ್ತೀನಿ. 11 ಗಂಟೆ ಒಳಗೆ ಬಂದ್ಬಿಡ್ತಾರೆ. ಹೋಗಿ ಮಲ್ಕೋ. ಪಾಪ ನಮ್ಮ ಅರ್ಚನಾ ಅವಳ ಪಾಡುಗಳಿದ್ಲು. ಮದುವೆ ಆಸೆ ತೋರಿಸಿ ದುಃಖದಲ್ಲಿ ಹಾಕ್ಬಿಟ್ವಿ. ಎಲ್ಲ ನಿಮ್ಮ ಅಣ್ಣನ ದೆಸೆಯಿಂದ ಆಗಿದ್ದು. ನೆನೆಸ್ಕೊಂಡ್ರೆ ಅವನ ಸಾಯಿಸಿಬೇಡ ಅನಿಸ್ತಾ ನನಗೆ. ಅವನಿಗಂತೂ ಮಾನ ಮರ್ಯಾದೆ ಏನೂ ಇಲ್ಲ. ಬೇರೆಯವ್ರಿಗೂ ಹಾಗೆ ಅಂದ್ಕೊಂಡಿದ್ದಾನೆ ಅವನು. ನಾವು ದೊಡ್ಡ ತಪ್ಪು ಮಾಡಿಬಿಟ್ವಿ ಸೀತಾ. ನಾನು ಯಾವತ್ತೂ ಅವನ ಮಾತನ್ನು ನಂಬಲ್ಲ. ನೀನೇ ನಂಬಿದ್ದು, ನನ್ನನ್ನು ನಂಬಿಸ್ಬಿಟ್ಟೆ. ನಂಬಿಸಿ ಕತ್ಕೊಯ್ತಾನೆ ಅಂತ ಯಾರಿಗ್ರಿ ಗೊತ್ತಿತ್ತು? ಅವನು ಉದ್ಧಾರ ಆಗಲ್ಲ ಬಿಡಿ. ನನ್ನ ಶಾಪ, ನನ್ನ ಮಗಳ ಶಾಪ ನನ್ನ ಖಂಡಿತ ತಟ್ಟದೆ ಬಿಡಲ್ಲ. ಅಮ್ಮ, ಅಪ್ಪ ರೆಡಿನಾ? ಎಲ್ಲಿಗಮ್ಮ? ಇದೇನಪ್ಪ ಹೀಗೆ ಹೇಳ್ತಿದ್ದೀರಿ? ನಮ್ಮನೆಗೆ ಅಲ್ಲ ಅಲ್ಲ, ನನ್ನ ಮನೆಗೆ. ನನ್ನ ಮನೆಗೆ ನಾನು ಹೋಗೋದು ಬೇಡವಾ? ಏನಮ್ಮ ಇದು? ಅಮ್ಮ, ನನ್ಗೇನೂ ಆಗಿಲ್ಲ. ಹೆಂಡತಿ ಆದವಳು ಗಂಡನ ಮನೇಲಿ ಇರ್ಬೇಕಲ್ವಾ? ಏನೇ ಆದ್ರೂ ಅದು ನನ್ನ ಮನೆ. ಹರಿ ನನ್ನ ಗಂಡ. ಅವರಲ್ಲ ಅಂದ್ಬಿಟ್ರೆ ತಾಳಿ ಕಟ್ಟಿದ್ ಸುಳ್ಳ? ಇದೇ ತಾಳಿ ಅವ್ರ ಮನೆ ದೇವ್ರೆದ್ರಿ ಕಟ್ಟಿದ್ದು. ತಾಳಿ ನನ್ನ ಕುತ್ತಿಗೆಲಿರೋವರೆಗೂ ಅದು ನನ್ನ ಮನೆ.
ಅಲ್ಲ ಅನ್ನಕ್ ಅವ್ರು ಯಾರು? ಆ ಮನೇಲಿರೋದು ನನ್ನ ಹಕ್ಕು. ನೀವು ಬರಲೇಬೇಕು. ದಮ್ಮಿದ್ರೆ ನಾನು ಅವ್ರ ಸೊಸೆ ಅಲ್ಲ ಅಂತ ಹೇಳ್ಬಿಡ್ಲಿ. ನ್ಯಾಯ ನೀತಿ ಕಾನೂನೆಲ್ಲ ಅವ್ರ ಮನೆ ಸ್ವತ್ತಲ್ಲ. ಸರಿ ಸರಿ, ಬೇಗ ರೆಡಿಯಾಗಿ. ಬೇಗ ರೆಡಿಯಾಗಿಮ್ಮ. ಪೂಜೆ ಮುಗೀತಲ್ಲ, ಇನ್ನಾದ್ರೂ ಸಮಾಧಾನನಾ? ಅಮ್ಮ ಅಮ್ಮ, ಆಗ ಭಟ್ರು ತಿಂಡಿ ಕೊಟ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಕಲ್ಪನೆಗೆ ಇನ್ನೂ ಸ್ವಲ್ಪ ಬೇಕಂತ ಕೊಡು. ಅದು ತಿಂಡಿ ಅಲ್ಲ ಕಂದ, ಪ್ರಸಾದ. ಪ್ರಸಾದನೇ ಕೊಡು. ಪ್ರಸಾದ ಅಂದ್ರೆ ಸ್ವಲ್ಪ ತಿನ್ನೋದ್ ಕಣೋ, ಜಾಸ್ತಿ ತಿನ್ನಲ್ಲ. ನನ್ಗೆ ಬೇಕೇ ಬೇಕು, ಈಗಲೇ ಬೇಕು, ಕೊಡು. ರುಕ್ಮಿಣಿ, ಅವನಿಗೆ ಕೇಸರಿ ಬಾತ್ ಏನಾದ್ರು ಮಾಡ್ಕೊಡು, ಇಲ್ಲ ಅಂದ್ರೆ ರಾತ್ರಿ ತನಕ ಕೇಳ್ತಾನೆ ಇರ್ತಾನೆ. ಇರ ಸುಮ್ನ. ನೋಡ ಹರಿ, ಭಟ್ರು ರಾತ್ರಿ ತಿಂಡಿ ತಂದು ಕೊಡ್ತಾರೆ, ಆಮೇಲೆ ಕೊಡ್ತೀನಿ. ಭಟ್ರು ಕೊಟ್ಟ ಮೇಲೆ ನೀವೇನ್ ಕೊಡೋದು? ಅರ್ಚನಾ ಅಪ್ಪ ಅಮ್ಮ ಮತ್ತೆ 3 ಜನ ಬಂದಿದ್ದಾರೆ. ಬನ್ನಿ ಬನ್ನಿ. ಏ ಧರ್ಮಯ್ಯ, ಸೊಸೆನ ಮನೆಯಿಂದ ಓಡಿಸಿಬಿಟ್ಟಿವಿ ಅಂತ ಖುಷಿಗೆ ಹೋಮ ಮಾಡಿದ್ರೇನೋ. ಮತ್ತ್ಯಾಕೆ ಬಂದೆ? ನಾನು ಯಾಕೆ ಬಂದೆ ಅನ್ನೋದನ್ನ ನಿಮ್ಮ ಊರಿನ ಹಿರಿಯರು ಹೇಳ್ತಾರೆ ನನಗೆ. ಸಾಧ್ಯ ಆದ್ರೆ ಉತ್ತರ ಕೊಡು. ಕೂತ್ಕೊಳ್ಸಿ. ಕಲ್ಪನಾ ಹೇಳ್ಬೇಡ. ಧರ್ಮಯ್ಯನವರೇ, ಚಿನ್ನಯ್ಯನವ್ರು ಎಲ್ಲ ವಿಷಯ ಹೇಳಿದ್ದಾರೆ. ಈಗ ನೀವು ಹೇಳಿ, ನಿಮ್ಮ ಸೊಸೆ ಬಗ್ಗೆ ಏನು ನಿರ್ಧಾರಕ್ಕೆ ಬರ್ತೀರಾ? ನೀವೇ ಹೇಳಿ ರಾಮಯ್ಯನವ್ರೆ. ಚಿನ್ನಯ್ಯನವ್ರ ಮಗಳೇ ನಮ್ಮ ಸೊಸೆ ಅಂತ ನಿಮ್ಮ ಹೆಂಡತಿ ನಾವು ಎಲ್ಲರ ಮುಂದೆ ಒಪ್ಕೊಂಡಿದ್ರಲ್ವಾ? ಅಷ್ಟೇ ಅಲ್ಲ ಸ್ವಾಮಿ, ಮನೆ ತುಂಬಿಸ್ಕೊಂಡು ಇದೇ ದೇವ್ರ ಮುಂದೆ ಅವ್ರ ಮಗನ ಕೈಯಲ್ಲಿ ತಾಳಿ ಕಟ್ಸಿದ್ದಾರೆ. ನೀವು ಸ್ವಲ್ಪ ಸುಮ್ಮನೆ ಚಿನ್ನಯ್ಯ. ಹೇಗೆ ಸುಮ್ಮನೆ ಇರಲಿ ಹೇಳಿ? ಹೊಟ್ಟೆ ಉರಿಯಲ್ವಾ? ಅದಕ್ಕೆ ತಾನೇ ನಾವು ಬಂದಿದ್ದು. ನಾವು ಮಾತಾಡ್ತೀವಿ ರೀ. ಕಾಡು ಮಲ್ಲಿಗೆ ಎಸ್ಟೇಟ್ ಕಿರಿ ಸೊಸೆ ಅರ್ಚನನೇ ಅಂತ ನೀವೇ ಹೇಳಿ. ನೀವೇ ಅವ್ರಿಗೆ ಹಾಕಿದ್ರೆ ಹೇಗೆ? ಆದ್ರೆ ಜನರ ಎದುರು ತಾಳಿ ಕಟ್ಟಿದ ಸೊಸೆ ಬೇರೆ ಅನ್ನೋದನ್ನು ನೀವು ನೋಡಿದಿರಿ ಅಲ್ವಾ? ಧರ್ಮಯ್ಯನವರೇ, ನೀವು ಹಾರಿಕೆ ಮಾತಾಡಬಾರ್ದು. ಆಗಲ್ಲ ಸ್ವಾಮಿ, ನೀವು ಹೇಳಿದ್ದು ನಿಜ ಅಂದಮೇಲೆ ಇದು ನಿಜ ತಾನೆ? ಚಂದ್ರಗಿರಿ ಹುಡುಗಿಗೆ ನಿನ್ನ ಮಗ ಮೊದಲೇ ತಾಳಿ ಕಟ್ಟಿದ್ದ ಅನ್ನೋ ವಿಚಾರ ನಿನಗೆ ಗೊತ್ತಿತ್ತು ತಾನೆ? ನಮಗೆ ಯಾಕೆ ಹೇಳಿಲ್ಲ ಅದನ್ನ? ಸೀತಮ್ಮ, ನೀವು ಸ್ವಲ್ಪ ಸುಮ್ಮನಿರಿ. ಅವನು ಸುಮ್ಮನೆ ವಿಷಯ ಬದಲಿಸ್ತಾ ಇದ್ದಾನೆ. ಧರ್ಮಯ್ಯನವರೇ, ಮೊದಲೇ ಎಲ್ಲ ವಿಷಯ ಗೊತ್ತಿದ್ದು ಈ ಮದುವೆ ಯಾಕೆ ನಿಶ್ಚಯ ಮಾಡಿದ್ರಿ? ನಾನು ನೇರವಾಗಿ ಹೇಳ್ತೀನಿ. ಹರಿ ಅಕಸ್ಮಾತ್ ಆ ಹುಡುಗಿಗೆ ತಾಳಿ ಕಡ್ದ ಅಂತ ಎಲ್ಲರೂ ಹೇಳಿದ್ರು. ಆದ್ರೆ ನಾನು ನಂಬಿರಲಿಲ್ಲ. ಅದು ಅಲ್ಲದೆ ನನ್ನ ಮಗನಿಗೆ ದೇವದಾಸಿ ಸಂಬಂಧ ಮಾಡೋದು ನನಗೆ ಇಷ್ಟನೂ ಇರಲಿಲ್ಲ. ಯಾರೂ ಇಷ್ಟಪಡುವಂಥದ್ದು ಅಲ್ಲ.
ಅದಕ್ಕೆ ನನ್ನ ತಂಗಿ ಮಗಳ ಜೊತೆ ಹರಿ ಮದುವೆ ನಿಶ್ಚಯ ಮಾಡಿದ್ದು. ಮದುವೆ ಮನೆ ಏನು ನಡೀತು ಅಂತ ಎಲ್ರಿಗೂ ಗೊತ್ತಲ್ವಾ? ಚಿನ್ನಯ್ಯನ ಮಗಳನ್ನ ಒಪ್ಕೊಂಡು ಮದುವೆ ಮಾಡಿ ಹೊರ ಹಾಕಿದ ಕಾರಣ? ಓಹೋ, ಚಿನ್ನಯ್ಯನವ್ರು ನಿಮ್ಗೆ ಈ ವಿಷಯ ಹೇಳಿಲ್ವಾ? ಸೊಸೆ ಆದವಳು ಮನೆ ಹಾಳು ಕೆಲಸ ಮಾಡಿದ್ರೆ ಸುಮ್ಮನೆಕ್ಕಾಗತ್ತೆ ರಾಮ್ಪಾಲ್ರೆ? ನಿಮ್ಮ ಸೊಸೆ ಏನು ಮಾಡಿದ್ಲು ಸ್ವಾಮಿ? ಅದನ್ನು ಹೇಳಿಲ್ವಾ? ನನ್ನ ಮಗಳು ಮದುವೆ ಮುರಿಯೋ ಪ್ರಯತ್ನ ಮಾಡಿದ್ಲು.